ಯಾರೇ ಹೋರಾಡಲಿ ಚೆನ್ನೈನವರು ಕೂಗಾಡ್ಲಿ ಆರ್ಸಿಬಿಯೇ ಚಾಂಪಿಯನ್ ಮಲೆನಾಡು ಶಿವಮೊಗ್ಗದಲ್ಲಿ ರಾಯಲ್ ಚಾಲೆಂಜರ್ಸ್ ಬಗ್ಗೆ ಇದೀಗ ಸಾಕಷ್ಟು ಪಾಸಿಟಿವ್ ಥಾಟ್ಸ್ಗಳು ಬರ್ತಾ ಇದೆ. ಯಾರೇ ಹೋರಾಡಲಿ ಚೆನ್ನೈನವರು ಕೂಗಾಡ್ಲಿ ಆರ್ಸಿಬಿಯೇ ಚಾಂಪಿಯನ್. ಮಲೆನಾಡು ಶಿವಮೊಗ್ಗದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರೇಜ್. ಇಂದು ಅಹಮದಾಬಾದ್ನಲ್ಲಿ ಆರ್ಸಿಬಿ ವರ್ಸಸ್ ಗುಜರಾತ್ ಫೈನಲ್ ಪಂದ್ಯ. ಈ ಸಲವೂ ಕಪ್ ನಮ್ಮದೇ ಎನ್ನುತ್ತಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಆರ್ಸಿಬಿ ಬೌಲಿಂಗ್ ಬೆಂಕಿ ಗುರು ಎನ್ನುತ್ತಿದ್ದಾರೆ ಫ್ಯಾನ್ಸ್. ಅಭಿಮಾನಿಗಳಿಗೂ ಕಿವಿ ಮಾತು ನೀಡಿದ ಮಲೆನಾಡಿನ ಜನ. ಕಳೆದ ಬಾರಿಯಂತೆ ಅವಘಡ ಮಾಡಿಕೊಳ್ಳಬೇಡಿ ಎಂದ ಜನ. ಯಾರೇ ಹೋರಾಡ್ಲಿ ಚೆನ್ನೈನವರು ಕೂಗಾಡ್ಲಿ ಆರ್ಸಿಬಿಯೇ ಚಾಂಪಿಯನ್. ಈ ಸಲನೂ ಕಪ್ ನಮ್ಮದೇ ಅಂತ ಇದ್ದಾರೆ ಕನ್ನಡಿಗರು. ಅದರಲ್ಲೂ ಶಿವಮೊಗ್ಗದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರೇಜ್ ಹೆಚ್ಚಾಗಿದೆ. ಇವತ್ತು ಅಹಮದಾಬಾದ್ನಲ್ಲಿ ಆರ್ಸಿಬಿ ವರ್ಸಸ್ ಗುಜರಾತ್ ಫೈನಲ್ ಪಂದ್ಯ. ಈ ಸಲವೂ ಕಪ್ ನಮ್ಮದೇ ಅಂತಾರೆ ಆರ್ಸಿಬಿ ಅಭಿಮಾನಿಗಳು. ಹರ್ಷೋದ್ಗಾರ ಎಲ್ಲೆಡೆ ಕೂಡ. ಆರ್ಸಿಬಿ ಬೌಲಿಂಗ್ ಬೆಂಕಿ ಗುರು ಎನ್ನುತ್ತಾರೆ ಫ್ಯಾನ್ಸ್. ಅಭಿಮಾನಿಗಳಿಗೂ ಕೂಡ ಕಿವಿ ಮಾತನ್ನು ನೀಡಿದ ಮಲೆನಾಡಿನ ಜನರು. ಕಳೆದ ಬಾರಿಯಂತೆ ಅವಘಡ ಮಾಡಿಕೊಳ್ಳೋದು ಬೇಡ, ಕೇರ್ಫುಲ್ ಆಗಿರಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಎಲ್ಲ ಹುಡುಗರು ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನೋಡಿದಂಗೆ ಲಾಸ್ಟ್ ಮ್ಯಾಚ್ ಗುಜರಾತ್ ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟು ಗೆದ್ದಿದ್ದಾರೆ ರಾಜಸ್ಥಾನ ಮೇಲೆ. ರಾಜಸ್ಥಾನ ತುಂಬಾ ಚೆನ್ನಾಗಿ ಆ ಗೇಮ್ ನ ಆಡಿದ್ರು. ಒಳ್ಳೆ ಕ್ರಿಕೆಟ್ ನೋಡಕ್ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಮ್ಯಾಚ್ ಇಂದ. ಸೊ ಗುಜರಾತ್ ಹೇಗೆ ಲಾಸ್ಟ್ ಮ್ಯಾಚ್ ಅಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೋ ಅದೇ ತರ ನೆಕ್ಸ್ಟ್ ಮ್ಯಾಚ್ ಆರ್ಸಿಬಿ ಮೇಲೆ ತುಂಬಾ ಟಫ್ ಕೊಡ್ತಾರೆ. ಆಮೇಲೆ ಎರಡು ಟಫ್ ಕಾಂಪಿಟೇಷನ್ ಆಗುತ್ತೆ, ಒಳ್ಳೆ ಕ್ರಿಕೆಟ್ ನೋಡಕ್ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಲಾಸ್ಟ್ ಮ್ಯಾಚ್ ಕ್ಯಾಪ್ಟನ್ಸ್ ನಾಕ್ ಬಂದಿದೆ ಶುಭ್ಮನ್ ಗಿಲ್ನಿಂದ, ತುಂಬಾ ಫ್ಯಾಂಟಾಸ್ಟಿಕ್ ನಾಕ್ ಅದು. ಸೊ ಅದೇ ತರ ನೆಕ್ಸ್ಟ್ ಮ್ಯಾಚ್ ಅದೇ ತರ ಒಂದ್ ಒಳ್ಳೆ ನಾಕ್ ಬರುತ್ತೆ ಗುಜರಾತ್ ಟೀಮ್ ಇಂದ ಯಾವ್ದಾರು ಇಬ್ಬರದು ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಆರ್ಸಿಬಿ ದವ್ರದ್ದು ಹೇಳೋದಾದ್ರೆ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅದನ್ನೇ ಫಾರ್ಮ್ ಕಂಟಿನ್ಯೂ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರಡು ಸಮಬಲದ ತಂಡಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎರಡು ತಂಡಗಳಲ್ಲೂ ಉತ್ತಮ ಆಟಗಾರರಿದ್ದಾರೆ, ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ನಾವು ಒಬ್ಬ ಆರ್ಸಿಬಿ ಅಭಿಮಾನಿಯಾಗಿ ನಾವು ಆರ್ಸಿಬಿನ ಗೆಲ್ಲಬೇಕು ಅನ್ನೋ ಇಷ್ಟಪಡ್ತೇವೆ. ಕಳೆದ ಬಾರಿ ನಮ್ಮವರೇ ಚಾಂಪಿಯನ್ಸ್ ಆಗಿರೋದ್ರಿಂದ ಈ ಸಲನೂ ಅವರೇ ಕಪ್ಪನ್ನು ಗೆಲ್ಲಬೇಕು ಅಂತೇಳಿ. ಆದ್ರೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಯಾಕಂತಂದ್ರೆ ಗುಜರಾತ್ ಟೈಟಾನ್ಸ್ ಅವರ ಹೋಮ್ ಪಿಚ್ ನಲ್ಲಿ ಆಡ್ತಾ ಇರೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಆತಂಕನೂ ಇದೆ, ಮ್ಯಾಚ್ ಏನಾಗುತ್ತೋ ಏನೋ ಅನ್ನೋದು. ಯಾಕಂದ್ರೆ ಗುಜರಾತ್ ಟೈಟಾನ್ಸ್ ಹೋಮ್ ಪಿಚ್ ಆಗಿರೋದ್ರಿಂದ ಅವರ ಕ್ರೌಡ್ ಎದುರುಗಡೆ ನಮ್ಮ ಆಟಗಾರರು ಆಡೋದು ತುಂಬಾ ಕಷ್ಟನೇ ಅನಿಸ್ಕೊಳ್ಳುತ್ತೆ. ಆದ್ರೂ ಅದನ್ನು ಗೆಲ್ಲಬೇಕು, ಅದನ್ನು ಗೆದ್ದು ಕರ್ನಾಟಕಕ್ಕೆ ಕಪ್ ತರಬೇಕು ಅಂತ ನಾನು ಶುಭ ಹಾರೈಸ್ತೇನೆ. ತುಂಬಾ ಕ್ಯೂರಿಯಸ್ ಆಗಿದ್ದೀವಿ ಮ್ಯಾಚ್ ನೋಡೋಕೆ. ಅಫ್ಕೋರ್ಸ್ ಆರ್ಸಿಬಿ ವಿನ್ ಆಗಬೇಕು, ನಾವು ಆರ್ಸಿಬಿಗೆ ಸಪೋರ್ಟ್ ಮಾಡ್ತೀವಿ. ಅಂಡ್ ಬೌಲರ್ಸ್ ಅಲ್ಲಿ ಭುವನೇಶ್ವರ್ ಕುಮಾರ್, ಹ್ಯಾಸಲ್ವುಡ್ ಅವರೆಲ್ಲ ಚೆನ್ನಾಗಿ ಬಾಲ್ ಮಾಡ್ತಾರೆ. ವಿ ಹೋಪ್ ಚೆನ್ನಾಗಿ ಆಗತ್ತೆ ಅಂತ ನಾಳೆ ಮ್ಯಾಚ್ ಬಯಸ್ತೀವಿ. ಏನೇ ಇದ್ರು ಸೇಫ್ ಆಗಿ ಆಡ್ಲಿ, ಚೆನ್ನಾಗಿ ಆಡ್ಲಿ. ಅಂಡ್ ಅದಾದ್ಮೇಲೆ ನಾವು ಈ ಸಲ ಕಪ್ ನಮ್ದೇ ಅನ್ನೋದು ನಮಗೆ ಗೊತ್ತಿದೆ. ನನಗೆ ಆರ್ಸಿಬಿ ಗೆಲ್ಬೇಕಂತ ಇಷ್ಟ ಇದೆ. ಆಮೇಲೆ ನಾಳೆ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಾಟಿದಾರ್ ಮೇಲೆಲ್ಲ ಹೈ ಹೋಪ್ಸ್ ಇದೆ, ಚೆನ್ನಾಗಿ ಆಡ್ತಾರೆ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗೆ IPL ಅಲ್ಲಿ ಆರ್ಸಿಬಿ ಅಂತ ತುಂಬಾ ಇಷ್ಟ. ಅದರಲ್ಲೂ ವಿರಾಟ್ ಕೊಹ್ಲಿ ನಾವು ದೊಡ್ಡ ಅಭಿಮಾನಿಯಾಗಿ. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಶೈಲಿ ಆಗಿರ್ಬೋದು, ಕ್ಲಾಸಿ ಬ್ಯಾಟಿಂಗು ನಮಗೆ ತುಂಬಾನೇ ಇಷ್ಟ. ಆದ್ರಿಂದ ಆರ್ಸಿಬಿ ಇದೊಂದು ಸಲ ಕಪ್ ಗೆಲ್ಬೇಕು, ಎರಡನೇ ಸಲ. ಹಾಗೇನೆ ವಿರಾಟ್ ಕೊಹ್ಲಿ ಅವರಿಂದ ಇನ್ನೊಂದು ಸೆಂಚುರಿ ಬರ್ಬೇಕು ಅಂತ ನಮಗೆ ಬಹಳ ಇಷ್ಟ ಇದೆ. ನಾವು ಆರ್ಸಿಬಿ ಸಪೋರ್ಟರ್ ಆಗಿ ಆರ್ಸಿಬಿ ಗೆಲ್ಲಿ ಅಂತೇಳಿ ಕಂಟಿನ್ಯೂಸ್ ಸೆಕೆಂಡ್ ಇಯರ್ ಫೈನಲ್ಸಿಗೆ ಬಂದು ಗೆಲ್ಲಿ ಅಂತೇಳಿ ನಾವೆಲ್ಲರೂ ಆಶಿಸ್ತೀವಿ. ಪ್ಲಸ್ ಇರೋದು ಬೌಲಿಂಗ್ ಅಟ್ಯಾಕ್. ಈ ವರ್ಷದಲ್ಲಿ ಏನೇ ಗೆದ್ದಿರ್ಬೋದು, ಲಾಸ್ಟ್ ಇಯರಲ್ಲಿ ಏನೇ ಗೆದ್ದಿರ್ಬೋದು, ಇಟ್ಸ್ ಬಿಕಾಸ್ ಆಫ್ ಬೌಲಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಾಲಿಡ್ ಬ್ಯಾಟಿಂಗ್ ಲೈನಪ್ ಇದ್ದು ಮ್ಯಾಚ್ ಗೆಲ್ಬೋದು, ಸಾಲಿಡ್ ಬೌಲಿಂಗ್ ಲೈನಪ್ ಇದ್ರೆ ಟೂರ್ನಮೆಂಟ್ ಗೆಲ್ಬೋದು ಅಂತೇಳಿ ಕ್ರಿಕೆಟ್ ಅಲ್ಲಿ ಮಾತೇ ಇದೆ. ಸೊ ನಮ್ದು ಸ್ಟ್ರೆಂತ್ ಬೌಲಿಂಗ್ ಆಗಿರೋದ್ರಿಂದ ನಮ್ ಜೇಕಬ್ ಡೂಫಿ, ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ ಇವರೆಲ್ಲರೂ ಕಡಿಮೆ ರನ್ನಿಗೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತೇಳಿ ನಂಬಿದೀವಿ.